ಕೇರಳದ ಗುಡ್ಡ ಕುಸಿದ ದುರಂತದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡ್ಡ ಕುಸಿದ ಜಾಗದಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೋಡ್ಕೊಂಡು ಬರೋಣ. ನನ್ನ ಎಡಭಾಗದಲ್ಲಿ ನೀವೇನ್ ಗಮನಿಸ್ತಾ ಇದ್ರಿ ವೀಕ್ಷಕರೇ, ಇದು ಗುಡ್ಡ ಕುಸಿತ ಆಗಿ ಮಣ್ಣು ಕೊಚ್ಚಿಕೊಂಡು ಹೋಗಿರುವಂತ ದೃಶ್ಯ. ಅಲ್ಲಿ ನಮಗೆ ದೊಡ್ಡದಾಗಿ ಜೋಗ್ ಫಾಲ್ಸ್ ತರ ಕಾಣಿಸ್ತಾ ಇರುವಂತ ದೃಶ್ಯ ಇದೆಯಲ್ಲ, ಆ ದೃಶ್ಯದ ಹಾಗೆ ನೇರವಾಗಿ ಮುಂದಕ್ಕೆ ಹೋದ್ರೆ ಅಲ್ಲಿ ನಮಗೆ ಸಿಗೋದು ದೊಡ್ಡದಾದಂತ ಒಂದು ಬೆಟ್ಟ. ಒಂದು ಅರಣ್ಯ ಪ್ರದೇಶದಲ್ಲಿರುವಂತ ಆ ಬೆಟ್ಟದಿಂದಲೇ ಆ ಒಂದು ಗುಡ್ಡ ಕುಸಿದಿದ್ದು, ಅಲ್ಲಿಂದ ಬಂಡೆ ಕಲ್ಲುಗಳೆಲ್ಲವೂ ಕೂಡ ನುಚ್ಚು ನೂರಾಗಿ ಇಲ್ಲಿಂದ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ನೋಡಿ, ನಾನು ಈಗ ನಿಂತಿರುವಂತದ್ದು ಪುಂಜಾರಮಟ್ಟಂ ಅರಣ್ಯ ಪ್ರದೇಶದಲ್ಲಿ. ನೋಡಿ, ಈಗ ನಾವು ಅದೇ ರೀತಿಯಾಗಿ ನೋಡಿ ಹೀಗೆ ಹೋದ್ರೆ ನಮಗೆ ಅರಣ್ಯ ಪ್ರದೇಶದ ಒಳಗಡೆ ನಾವೀಗ ಆಲ್ರೆಡಿ ಬಂದು 1 ಕಿಲೋಮೀಟರ್ ಆಗಿದೆ. ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಇದು ಡೆಡ್ ಎಂಡ್ ಆಗಿದೆ, ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಆ ಭಾಗದಲ್ಲಿ ಅಲ್ಲಿ ಮೇಲ್ಗಡೆ ಟ್ರೈಬಲ್ ವಾಸ ಮಾಡ್ತಾರೆ ಎನ್ನುವ ಮಾಹಿತಿ ಕೂಡ ಇರುವಂತದ್ದು. ಇಂಥ ಒಂದು ಜಾಗಕ್ಕೆ ಆಗಮಿಸಿ ರಿಪಬ್ಲಿಕ್ ಕನ್ನಡ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಅಲ್ಲಿ ಎಷ್ಟು ಎತ್ತರದ ಪ್ರದೇಶದಲ್ಲಿ ನಾವು ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ನಮಗೆ ಎದುರುಗಡೆ ಕಾಣ್ತಾ ಇರುವಂತಹ ಹಳ್ಳ ಏನಿದೆ, ಆ ಹಳ್ಳವೇ ನಮಗೆ ಸಾಕ್ಷಿ ಆಗ್ತಾ ಇರುವಂತ. ನೋಡಿ, ಡೀಪ್ ಹಳ್ಳ ಇದೆ. ಅತ್ಯಂತ ಎತ್ತರದ ಪ್ರದೇಶಕ್ಕೆ ಆಗಮಿಸಿ ಇಲ್ಲಿನ ದೃಶ್ಯಾವಳಿಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡಿ, ನಮ್ಮ ಕ್ಯಾಮ್ರಾಮನ್ ನದಿ ಹೇಗೆ ಹರಿದು ಬರ್ತಾ ಇದೆಯಲ್ಲ, ಆ ಹರಿದು ಬರ್ತಾ ಇರುವಂತಹ ಜಾಗವನ್ನೇ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲಿ ಗುಡ್ಡ ಕುಸಿತ ಆಗಿತ್ತು ಆ ಜಾಗದ ದೃಶ್ಯಾವಳಿ ನಮಗೆ ಈಗ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿಂದಲೂ ಕೂಡ ಇದೇ ರೀತಿಯಾಗಿ ನೀರು ಹರಿದು ಬರ್ತಾ ಇದೆ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಅದು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಇಷ್ಟು ದೂರದಿಂದ ಬಂದು ನಾವು ಒಂದು ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡಿ, ಇಲ್ಲಿ ಅವತ್ತು 1:30 ಸುಮಾರಿಗೆ ರಾತ್ರಿ ಮೊದಲಿಗೆ ದೊಡ್ಡದಾದಂತ ಶಬ್ದ ಬರುತ್ತೆ. ಆ ಬಳಿಕ ಅಲ್ಲಿ ಗುಡ್ಡ ಕುಸಿತ ಆಗುತ್ತೆ. ಗುಡ್ಡ ಕುಸಿತ ಆಗಿ ಇಲ್ಲಿಂದ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿ ಪುಂಜಾರಮಟ್ಟಂ, ಮುಂಡಕೈ, ಚೂರಾನ್ಮಲ ಎಲ್ಲ ಗ್ರಾಮಗಳನ್ನ ಕೂಡ ಸರ್ವನಾಶ ಮಾಡಿಬಿಟ್ಟಿದೆ. ಅರಣ್ಯ ಪ್ರದೇಶದಲ್ಲಿರುವಂತಹ ಎಲ್ಲಾ ಮರಗಳು ಕೂಡ ಈಗ ಸರ್ವನಾಶ ಆಗಿರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ರಿ. ಈ ಎಲ್ಲಾ ಜಾಗದಲ್ಲಿ ಕೂಡ ಡ್ಯಾಮೇಜ್ ಆಗಿದ್ದು, ಈಗ ಈ ಜಾಗದಲ್ಲಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಮತ್ತೊಮ್ಮೆ ಗುಡ್ಡ ಕುಸಿಯುವಂತ ಆತಂಕ ಇದೆ. ಲ್ಯಾಂಡ್ ಸ್ಲೈಡ್ ಡೇಂಜರ್ ಝೋನ್ ಅಂತೇಳಿ ಈಗ ಘೋಷಣೆಯನ್ನ ಕೂಡ ಮಾಡಿದ್ದು. ಇಲ್ಲಿಯವರೆಗೂ ಆರ್ಮಿ ತಂಡವು ಕೂಡ ಆಗಮಿಸಿಲ್ಲ. ಯಾಕೆಂದ್ರೆ ಇಲ್ಲಿಗೆ ಆಗಮಿಸೋದಕ್ಕೆ ಇಲ್ಲಿ ಯಾರು ಕೂಡ ಸಿಲ್ಕೊಂಡಿಲ್ಲ, ಹಾಗಾಗಿ ಇಲ್ಲಿನ ಅವಶ್ಯಕತೆ ಇಲ್ಲ. ಹಾಗಾಗಿ ರಿಪಬ್ಲಿಕ್ ಕನ್ನಡ ತಂಡ ಈ ಜಾಗಕ್ಕೆ ಬಂದು ಆ ಒಂದು ಜಾಗವನ್ನ ತೋರಿಸುವಂತ ಕೆಲಸವನ್ನ ನಮ್ಮ ವೀಕ್ಷಕರಿಗೆ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ರಾಜ್ಯದಲ್ಲಿ ಮಳೆಯ ಅವಾಂತರದ ವಿಷಯವನ್ನ ಗಮನಿಸ್ತಾ ಹೋದ್ರೆ ಪಶ್ಚಿಮ ಘಟ್ಟದಲ್ಲಿ ಸಾವಿನ ಆರ್ತನಾದ. ಮಹಾರಾಷ್ಟ್ರ, ಕೇರಳ, ಕರ್ನಾಟಕ ಈ ಎಲ್ಲ ಭಾಗದಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ರಾಜ್ಯದ ಪಶ್ಚಿಮ ಘಟ್ಟದಲ್ಲೂ ಕೂಡ ಈಗ ಸಾಲು ಸಾಲಾಗಿ ಭೂಕುಸಿತ ಆಗ್ತಾ ಇರೋದು. ಶಿರಾಡಿ ಘಾಟ್, ಮಡಿಕೇರಿ ಭಾಗದಲ್ಲಿ ಭೂಕುಸಿತ ಆಗ್ತಾ ಇರೋದ್ರಿಂದ ಆತಂಕ ಎದುರಾಗಿದೆ. ಅದರಲ್ಲೂ ಕೊಡಗು ಭಾಗದ ಜನರಂತೂ ಮತ್ತೆ ಈ ಗುಡ್ಡದ ಭೂತದಿಂದ ಭಯಭೀತರಾಗಿದ್ದಾರೆ. ಕೇರಳದಂತೆ ಕರುನಾಡಲ್ಲೂ ಕೂಡ ಈ ರೀತಿಯ ದುರಂತ ಸಂಭವಿಸ್ಬಿಟ್ರೆ ಅನ್ನುವಂತಹ ಭಯ ಈ ಭಾಗದ ಜನರನ್ನ ಕಾಡ್ತಾ ಇದೆ. ಭಯಾನಕ ಭೂಕುಸಿತಕ್ಕೆ ಶ್ರೀಪಾದ್, ದೇವರ ನಾಡು ಅಂತ ಕರೆಸಿಕೊಳ್ತಾ ಇದ್ದಂತಹ ಕೇರಳ ಬಹಳ ಇಷ್ಟಪಟ್ಟು ಜನ ಆ ಜಾಗನ ನೋಡಕ್ಕೆ ಅಂತ ಹೋಗ್ತಾ ಇದ್ರು. ಇವತ್ತು ಸಂಪೂರ್ಣ ಸ್ಮಶಾನ ಆಗಿದೆ. ಇದೇ ಭಯ ಸಂಪೂರ್ಣ ಸಹ್ಯಾದ್ರಿ ವೆಸ್ಟರ್ನ್ ಘಾಟ್ ಅನ್ನು ನಾವು ಏನು ಹೇಳ್ತೀವಲ್ಲ, ಪಶ್ಚಿಮ ಘಟ್ಟದ ಆ ಸರಣಿ ಇದೆಯಲ್ಲ, ಅದನ್ನ ಕಾಡ್ತಾ ಇದೆ. ಕರ್ನಾಟಕಕ್ಕೂ ಕೂಡ ಇದೇ ಭೂಕುಸಿತದ ಭೀತಿ ಕಾಡಿದೆ. ಕರುನಾಡಲ್ಲೂ ವೈನಾಡು ಆತಂಕ. ವರುಣಾರ್ಭಟಕ್ಕೆ ನಡುಗುತ್ತಿದೆ ಧಾರೆ. ಪ್ರಕೃತಿ ಮುನಿಸಿಗೆ ಕೇರಳ ತತ್ತರಿಸಿದೆ. ಗುಡ್ಡ ಕುಸಿತದ ದುರಂತಕ್ಕೆ ದೇವರ ನಾಡಲ್ಲಿ ಬದುಕೆ ಕೊಚ್ಚಿ ಹೋಗಿದೆ. ಇತ್ತ ಕರ್ನಾಟಕದಲ್ಲೂ ವೈನಾಡಿನ ಆತಂಕ ಎದುರಾಗಿದೆ. ರಾಜ್ಯದ ಹಲವೆಡೆ ಭೂ ಕುಸಿತವಾಗಿದೆ.
ನಡುಗುತ್ತಿದೆ ಸಹ್ಯಾದ್ರಿಯ ಒಡಲು. ಎಡಬಿಡದೆ ಸುರಿದ ಭಾರೀ ಮಳೆಗೆ ಶಿವಮೊಗ್ಗದ ಹಲವು ಕಡೆ ಭೂಕುಸಿತವಾಗಿದೆ. ಇದರಿಂದಾಗಿ ಮಲೆನಾಡು ಭಾಗದ ಜನರಲ್ಲಿ ಆತಂಕ ಶುರುವಾಗಿದೆ. ರಸ್ತೆಯಲ್ಲಿ ಗುಡ್ಡದ ಮಣ್ಣು ಕುಸಿದು ಬಿದ್ದಿದ್ದು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು. ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ 75 ಇತ್ತು, ಇಲ್ಲಿ ರಸ್ತೆ ಕುಸಿತ ಆಗಿತ್ತು. ಆ ರಸ್ತೆ ಕುಸಿತ ಆದಂತಹ ಪಕ್ಕದ ಜಾಗ ಏನಿದೆ ಕಣಿವೆ ಪ್ರದೇಶ, ಹಾಸನದ ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ. ದೊಡ್ಡ ತಪ್ಪಲು ಬಳಿ 4ನೇ ಬಾರಿ ಗುಡ್ಡ ಕುಸಿತವಾಗಿದೆ. ಇನ್ನು ಸಕಲೇಶಪುರ ತಾಲೂಕಿನ ಎಡಕುಮುರಿಯಲ್ಲಿ ರೈಲ್ವೆ ಹಳಿಯ ಮೇಲೆ ಗುಡ್ಡ ಕುಸಿತವಾಗಿದೆ. ದಟ್ಟ ಕಾಡಲ್ಲಿ 6ನೇ ದಿನವೂ 150ಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಧರೆ ಕುಸಿತದ ಶಬ್ದಕ್ಕೆ ಬೆಚ್ಚಿಬಿದ್ದ ಜನರು. ಚಿಕ್ಕಮಗಳೂರಿನ ಕಳಸಾ ತಾಲೂಕು ಕುನ್ನಿಹಳ್ಳದಲ್ಲಿ ಗುಡ್ಡ ಕುಸಿತವಾಗಿದೆ. ಧರೆ ಕುಸಿತದ ಶಬ್ದಕ್ಕೆ ಜನರು ಬೆಚ್ಚಿಬಿದ್ದಿದ್ದಾರೆ. ಬೆಳ್ತಂಗಡಿಯಲ್ಲಿ ಗುಡ್ಡ ಕುಸಿದು ಅವಾಂತರ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಭಾರೀ ಮಳೆಗೆ ಕುಸಿದ ರಸ್ತೆ. ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಅದರಲ್ಲೂ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ರಸ್ತೆಯೊಂದು ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಈಗ ಮಡಿಕೇರಿಯ ಬೆಟ್ಟಗೇರಿಯಲ್ಲಿ ಭಾರೀ ಮಳೆಗೆ ರಸ್ತೆ ಕುಸಿತವಾಗಿದ್ದು ಜನರು ಸಂಚಾರಕ್ಕೆ ಪರದಾಡುವಂತಾಗಿದೆ. ಕೇರಳದಲ್ಲಿ ಭೂಕುಸಿತದ ಬೆನ್ನಲ್ಲೇ ರಾಜ್ಯದ ಕರಾವಳಿ ಮಲೆನಾಡಲ್ಲಿ ಭೂಕುಸಿತದ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಿರಂತರ ಮಳೆಯಿಂದಾಗಿ ರಾಜ್ಯದಲ್ಲಿ ಒಂದ್ ಕಡೆ ಹಾನಿ ಉಂಟಾಗ್ತಾ ಇದ್ರೆ ಮತ್ತೊಂದ್ ಕಡೆ ಜಲಾಶಯಗಳು ಭರ್ತಿ ಆಗಿರೋದ್ರಿಂದ ಕಣ್ಮನ ಸೆಳೀತಾ ಇವೆ. ಅದರಲ್ಲೂ ಜೋಗ ಜಲಪಾತದ ಸೌಂದರ್ಯ ಈಗ ವರ್ಣಿಸಲು ಅಸಾಧ್ಯ. ಅಷ್ಟರ ಮಟ್ಟಿಗೆ ಕಣ್ಮನ ಸೆಳೀತಾ ಇದೆ, ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಜೋಗ ಜಲಪಾತದಲ್ಲಿ ಆ ವೈಭವ ಮರುಕಳಿಸಿದೆ. ನೋಡಿ, ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಜೋಗ್ ಫಾಲ್ಸ್ ಅಲ್ಲಿ ಪ್ರವಾಸಿಗರ ದಂಡು ಒಂದ್ ಕಡೆ ಆದ್ರೆ ಜಲ ವೈಭವವನ್ನ ಕಂಡು ಪ್ರವಾಸಿಗರು ಫಿದಾ ಆಗ್ತಾ ಇದ್ದಾರೆ. ಪ್ರವಾಸಿಗರ ದಂಡು ಸಿಕ್ಕಾಪಟ್ಟೆ ಬಂದು ಜೋಗದ ವೈಭವವನ್ನ ಕಣ್ತುಂಬಿಕೊಳ್ತಾ ಇದೆ. ಸೊ ಜೋಗ ಜಲಪಾತ, ವಿಶ್ವವಿಖ್ಯಾತ ಜೋಗ ಜಲಪಾತ ಎಷ್ಟು ಸುಂದರವಾಗಿ ಬೇರೆ ಬೇರೆ ರೀತಿಗಳಲ್ಲಿ ಹಾಲ್ ನೊರೆಯಂತೆ ಉಕ್ಕಿ ಉಕ್ಕಿ ಧುಮ್ಮಿಕ್ತಾ ಇದೆ. ಜೋಗದ ಸಿರಿ ಬೆಳಕು ಅಂತ ಕವಿಗಳು ಬರೆದಿದ್ದು ಸುಮ್ಮನೆ ಅಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ಜೋಗ್ ಫಾಲ್ಸ್ ದೃಶ್ಯ ವೈಭವ. ಮಳೆಗಾಲದಲ್ಲಿ ಒಮ್ಮೆ ನೋಡಿ ಜೋಗದ ಗುಂಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ. ವಾವ್, ಅದ್ಭುತ! ಹಚ್ಚ ಹಸಿರಿನ ವನರಾಶಿಯ ನಡುವೆ ಭೋರ್ಗರೆದ ಜೋಗದ ವೈಭೋಗ ನೋಡಿದವನೇ ಬಲ್ಲ. ಬಲ್ಲವರೇ ಬಲ್ಲರು ಕಲ್ಲು ಸಕ್ಕರೆ ಸಿಹಿ ಎಂಬಂತೆ ಜೋಗದ ಸೊಬಗನ್ನ ಕಣ್ತುಂಬಿಕೊಂಡವರಿಗೆ ಗೊತ್ತು ಅದರ ಗಮ್ಮತ್ತು.
ಈಗ ಜೋಗ ಮೈದುಂಬಿದೆ, ಉಕ್ಕೇರಿದೆ, ಮದವೇರಿ ಧುಮ್ಮಿಕ್ತಿದೆ, ಕಣ್ಣಿಗೆ ರಸ ದೌತಣ ಉಣಪಡಿಸ್ತಿದೆ. ನೋಡಿ, ಜೋಗ ಜಲಪಾತ ಯಾವ ರೀತಿ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಇನ್ನು ಉಡುಪಿ ಭಾಗದಲ್ಲೂ ಕೂಡ ಹೆಚ್ಚು ಮಳೆಯಿಂದಾಗಿ ಅವಾಂತರ ಸೃಷ್ಟಿ ಆಗ್ತಾ ಇರೋದು. ಉಡುಪಿಗೆ ಹೊಂದಿಕೊಂಡಂತೆ ಇರುವಂತಹ ಗ್ರಾಮಗಳಲ್ಲಿ ಈಗ ಪ್ರವಾಹದ ಆತಂಕ ಮನೆ ಮಾಡಿದೆ. ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಮರವಂತೆ ಜಲಾವೃತ ಆಗಿರೋದು. ಕೊಲ್ಲೂರು ಘಾಟಿ ಪ್ರದೇಶದಲ್ಲೂ ಕೂಡ ನಿರಂತರ ಮಳೆಯಾಗಿದೆ. ಬೋರ್ಗರೆಯುವ ಸೌಪರ್ಣಿಕಾ ನದಿಯ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಸೌಪರ್ಣಿಕಾ ನದಿ ತುಂಬಿ ಹರಿತಾ ಇರುವಂತಹದ್ದು, ಅದರ ಜೊತೆಗೆ ಆ ಉಡುಪಿಯ ಸುತ್ತಮುತ್ತ ಇರುವಂತಹ ಹಳ್ಳಿಗಳು ಜಲಾವೃತ ಆಗಿರೋದು ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನಿರಂತರ ಮಳೆಯಿಂದಾಗಿ ಉಡುಪಿ ಭಾಗದಲ್ಲೂ ಕೂಡ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ, ಸಮಸ್ಯೆಯಿಂದ ಜನ ಎಷ್ಟರ ಮಟ್ಟಿಗೆ ಏನೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಸೌಪರ್ಣಿಕಾ ನದಿ ಮೈದುಂಬಿ ಹರಿತಾ ಇರುವಂತಹ ದೃಶ್ಯಗಳು. ಒಂದ್ ಕಡೆ ನದಿ ಸಿಕ್ಕಾಪಟ್ಟೆ ಧುಮ್ಮಿಕ್ತಾ ಇದೆ, ನದಿಗಳು ತುಂಬಿದ್ದಾವೆ. ಮತ್ತೊಂದ್ ಕಡೆ ದೋಣಿ ತಗೊಂಡು ಹೋಗ್ಬೇಕಂತ ಪರಿಸ್ಥಿತಿ, ಅಷ್ಟು ನೀರು ತುಂಬ್ಕೊಂಡ್ಬಿಟ್ಟಿದೆ ಉಡುಪಿ ಹಲವು ಭಾಗಗಳಲ್ಲಿ. ಮನೆಗಳಿಗೆ ನೀರು ನುಗ್ಗಿದೆ. ಆದ್ರೆ ಕೆಲವೊಮ್ಮೆ ಡ್ರೋನ್ ನಿಂದ ನೋಡಿದಾಗ ಈ ದೃಶ್ಯ ಹೇಗೆ ಕಾಣುತ್ತೆ, ರುದ್ರ ರಮಣೀಯ ಅಂತೀವಲ್ಲ, ಎಲ್ಲೊಂದ್ ಕಡೆ ಸುಂದರವಾಗೂ ಇರುತ್ತೆ, ಮತ್ತೊಂದ್ ಕಡೆ ಭೀಭತ್ಸ ರೀತಿನಲ್ಲೂ ಇರುತ್ತೆ. ಅಂತ ಒಂದು ದೃಶ್ಯ ಉಡುಪಿಯ ಡ್ರೋನ್ ದೃಶ್ಯಗಳು ನಿಮ್ಗಾಗಿ. ಕೃಷ್ಣಾ ನಗರಿಯಲ್ಲಿ ಮಳೆಯೋ ಮಳೆ. ಎಡೆಬಿಡದೆ ಮಳೆ, ಪದೇ ಪದೇ ನೆರೆ. ಅಬ್ಬಬ್ಬಾ, ಎಂತಹ ರಮಣೀಯ ದೃಶ್ಯ ನೋಡಿ. ಒಂದೆಡೆ ಸಮುದ್ರ, ಇನ್ನೊಂದೆಡೆ ನದಿ ನೋಡಲು ಎರಡು ಕಣ್ಣು ಸಾಲದು. ಕೇಸರಿ ಬಣ್ಣದಲ್ಲಿ ನದಿ ಉಕ್ಕಿದ್ರೆ, ಇನ್ನೊಂದೆಡೆ ಆಲ್ನೊರಿಯಂತೆ ಅಬ್ಬರಿಸ್ತಾ ಇದೆ ಸಮುದ್ರ. ಇನ್ನೊಂದೆಡೆ ಈ ದೃಶ್ಯ ನೋಡಿದ್ರೆ ನದಿ ಯಾವುದು, ತೋಟ ಯಾವುದು ಅಂತ ಗೊತ್ತೇ ಆಗಲ್ಲ. ಅಡಿಕೆ, ತೆಂಗು ತೋಟ ಸಂಪೂರ್ಣ ಜಲಾವೃತವಾಗಿದೆ. ಗದ್ದೆಗಳು ಮುಳುಗಡೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ.